ಇವಾಗ ನಾವು ಕೋಟ ಅಮೃತೇಶ್ವರಿ ದೇವಸ್ಥಾನ ಹತ್ರ ಬಂದಿದ್ದೇವೆ. ಇವತ್ತಿಲ್ಲಿ 3 days ಕಂಟಿನ್ಯೂಸ್ ಜಾತ್ರೆ ಇದೆ. ತುಂಬ ಜನ ಇದ್ದಾರೆ, ತುಂಬ ರಶ್ ಇದೆ ಅನ್ಸುತ್ತೆ. ಬನ್ನಿ ಹೋಗೋಣ. ಕೋಟ ಅಮೃತೇಶ್ವರಿ ಬಂದು ಹಲವು ಮಕ್ಕಳ ತಾಯಿ ಅಂತಾನೆ ತುಂಬಾನೇ ಫೇಮಸ್. ಇವತ್ತು 2ನೇ ದಿನದ ಜಾತ್ರೆ. ಇವಾಗೂ ಇಷ್ಟು ಜನ ಇದ್ದಾರೆ, ನೀವೇ ನೋಡ್ಬೋದು. ಫುಲ್ಲು ರಶ್ಶು, ಮತ್ತೆ ಹಾಗೆ ಬಿಸಿಲು. ಇಷ್ಟೊತ್ತಲ್ಲೂ ಇಷ್ಟು ಜನ ಇದ್ದಾರೆ ಅಂದರೆ ಹೇಗೆ ಬಿಸಿಲು ತಿರುಗ್ತಾ ಇದ್ದಾರೆ ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ಎಲ್ಲರೂ ಐಸ್ ಕ್ರೀಮ್ ಹಿಡ್ಕೊಂಡು ತಿಂತಾ ಇದ್ದಾರೆ. ನೆಕ್ಸ್ಟ್ ನಾವು ತಗೋಬೇಕು, ನಿಮಗೂ ಕೊಡ್ತೀನಿ, ಬನ್ನಿ ಬನ್ನಿ. ವಿಷಯ ಅಂದರೆ ನಾನು ಎಷ್ಟೋ ಸಲ ಈ ಟೆಂಪಲ್ ಪಕ್ಕದಲ್ಲೇ ಓಡಾಡಿದ್ದೀನಿ. ಎವ್ರಿ ಟೈಮ್ ಇಲ್ಲಿ ಬಂದಾಗ ದೇವಸ್ಥಾನಕ್ಕೆ ಒಂದು ವಿಸಿಟ್ ಕೊಡ್ಬೇಕಂತ ಅನ್ಕೋತಿದ್ದೀನಿ. ಒಂದು ಸಲನೂ ಆಗಿಲ್ಲ. ಬಟ್ ಇವತ್ತು ಬೆಸ್ಟ್ ಪಾರ್ಟ್ ಅಂದರೆ ಇವತ್ತು ಜಾತ್ರೆ ದಿನ ನಂದು ಫಸ್ಟ್ ಎಂಟ್ರಿ ದೇವಸ್ಥಾನಕ್ಕೆ. ಅದು ಒಂಥರ ಸ್ಪೆಷಲ್ ಥಿಂಗ್. ಮತ್ತು ಫಸ್ಟ್ ವ್ಲಾಗ್ ದಿನ ಸಿಕ್ಕಿರೋದು ಎಲ್ಲ ಸ್ಪೆಷಲ್ ಧಮಾಕ್ ಅನಿಸ್ತಿದೆ. ಥ್ಯಾಂಕ್ ಗಾಡ್, ಎಲ್ಲನೂ ಒಳ್ಳೇದಾಗಲಿ, ನಮ್ದು ವ್ಲಾಗ್ ಜರ್ನಿ ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಣ. ತುಲಾಭಾರ ಆಗ್ತಾ ಇದೆ ಇವಾಗ. ತುಂಬ ಜನ ಇದ್ದಾರೆ ಕ್ಯೂ ಅಲ್ಲಿ ತುಲಾಭಾರಕ್ಕೆ ಹೆಸರು ಕೊಟ್ಟವರು. ಇನ್ನು ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ನಾವು ಇವಾಗ ರೀಚ್ ಆದ್ವಿ. ಇವತ್ತು ದೇವಸ್ಥಾನಕ್ಕೆ ಬರ್ಬೇಕಂತ ಪ್ಲಾನ್ ಇಟ್ಕೊಂಡೇ ಬಂದಿರಲಿಲ್ಲ. ಆದರೂ ಕೂಡ ಒಳ್ಳೆ ದಿನಕ್ಕೆ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಎಷ್ಟೊಂದೆಲ್ಲ ಒಟ್ಟೊಟ್ಟಿಗೆ ಸಿಗ್ತಾ ಇದೆ. ದೇವರ ದರ್ಶನ, ತುಲಾಭಾರ, ಜಾತ್ರೆ, ತುಂಬ ಖುಷಿ ಆಗ್ತಾ ಇದೆ. ದೇವಿಗೆ ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ. ದೇವಸ್ಥಾನದ ಹೊರಗೂ ಕೂಡ ಒಳಗೂ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ಆಗಿದ್ದೀವಿ ದೇವಸ್ಥಾನದ ಒಳಗೆ. ಡೆಕೋರೇಷನ್ ಅಂತೂ ಸೂಪರ್ ಆಗಿದೆ. ಫುಲ್ ಫ್ಲವರ್ಸ್ ಇಂದ ಮಾಡಿದ್ದಾರೆ. ಔಟ್ ಸೈಡು ಅಷ್ಟೇ, ಇನ್ ಸೈಡು ಅಷ್ಟೇ, ಎಲ್ಲ ರಿಯಲ್ ಫ್ಲವರ್ಸು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಮಗೂ ತೋರಿಸ್ತಿದ್ದೇನೆ ನೋಡಿ. ಸಖತ್ತಾಗಿದೆ. ವೆರೈಟಿ ಆಫ್ ಫ್ಲವರ್ಸು, ಯಾವ ಫ್ಲವರ್ ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟೊಂದು ಫ್ಲವರ್ಸನ್ನು ಯೂಸ್ ಮಾಡಿದ್ದಾರೆ. ಈ ಥರ ಫ್ಲವರ್ ಡೆಕೋರೇಷನ್ ನಾನು ಎಲ್ಲೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್. ಉದ್ಭವ ಮೂರ್ತಿಗಳು ಅದನ್ನು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ಕೂಡ ಫ್ಲವರ್ಸ್ ಹಾಕಿ ತುಂಬ ಸುಂದರವಾಗಿ ತೋರ್ತಾ ಇದೆ ಇವತ್ತಂತೂ. ನಂದು ಫಸ್ಟ್ ಟೈಮ್ ಆಗಿರೋದ್ರಿಂದ ಇದು ತುಂಬ ಸ್ಪೆಷಲ್ ಮತ್ತು ಇಷ್ಟೊಂದು ಸಖತ್ತಾಗಿ ಕಾಣಿಸ್ತಾ ಇದೆ. ಸಂತಾನ ಭಾಗ್ಯ ಇಲ್ಲದೆ ಇರೋರು ಕೂಡ ಇಲ್ಲಿ ಬಂದು ಹರಕೆ ಹೊತ್ಕೊಂಡ್ರೆ ಖಂಡಿತವಾಗಿಯೂ ಫಲ ಸಿಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಅದಕ್ಕೆ ನೂರಾರು ಉದಾಹರಣೆಗಳು ಕೂಡ ಇದೆ. ಮುಂದಿನ ಬ್ಲಾಗಲ್ಲಿ ಸಿಗೋ ತನಕ ಸಬ್ಸ್ಕ್ರೈಬ್ ಮಾಡಿ, ಏನು ಹೇಳಬೇಕು, ಫಾಲೋ ಮಾಡಿ. ಬಿಟ್ಟು ಹೊರಡೋ ಟೈಮಲ್ಲಿ ನಮ್ಮ ವಿಡಿಯೋಗಾರ ಬಂದು ಚಪ್ಪಲ್ ಕೂಡ ಯಾರು ಕತ್ಕೊಂಡು ಹೋಗ್ಬಿಟ್ರು. ಹೋಗಿ ಆಗೋದೆಲ್ಲ ಒಳ್ಳೇದಕ್ಕೆ. ದೇವಸ್ಥಾನದಲ್ಲಿ ಚಪ್ಪಲ್ ಕೊಂಡೋದ್ರೆ ತುಂಬ ಒಳ್ಳೇದಂತ ಹೇಳ್ತಾರೆ. ಕೆಟ್ಟದೆಲ್ಲ ಹೋಗಲಿ, ಒಳ್ಳೇದೆಲ್ಲ ಮುಂದೆ ಬರಲಿ ಅಂದ್ಕೊಂಡು ನಾವಿವಾಗ ಹೋಗ್ತಾ ಇದ್ದೀವಿ ಮನೆ ಕಡೆ. ಮತ್ತು